ಹೇಳ್ತಾ ಇದ್ದೆ ಈ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಸಿ.ಎಂ. ಜೊತೆ ಚರ್ಚೆಯನ್ನು ನಡೆಸಿದ್ರು. ಸಂಪುಟ ಸಭೆಗೂ ಮುನ್ನ ಚರ್ಚೆಯನ್ನು ನಡೆಸಿದ್ದು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು. ಜೊತೆಗೆ ಒಕ್ಕಲಿಗ ಸಚಿವರು ಕೂಡ ಇದ್ದರು. ಮಹತ್ವದ ಚರ್ಚೆ ನಡೆಯುತ್ತೆ ಸಿ.ಎಂ. ಸಿದ್ದರಾಮಯ್ಯ ಅವರ ಜೊತೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು. ಮೊನ್ನೆ ಸಭೆ ಆಯ್ತಲ್ಲ, ಆ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಂಡ್ರು, ನಿನ್ನೆ ಏನೆಲ್ಲ ಚರ್ಚೆಗಳಾಯಿತು ಅದರ ಬಗ್ಗೆ ತಿಳಿಸಿದ್ದಾರೆ. ನೋಡಿ, ನಮ್ಮ ಸಮುದಾಯದ ಗಣತಿ ಪುನರ್ ಪರಿಶೀಲನೆ ಆಗಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಬೇಕು ಇದನ್ನು ಅಕ್ಸೆಪ್ಟ್ ಮಾಡ್ತಾರಾ ಸಿದ್ದರಾಮಯ್ಯ ಅವರು ಅಂತ. ಇದೆಲ್ಲದರ ನಡುವೆ ಕುತೂಹಲ ಅನ್ನುವಂತೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಮಾತಾಡುವಂಥ ಸಂದರ್ಭದಲ್ಲಿ ರಿಪಬ್ಲಿಕನಕ್ಕೆ ಹೌದು ಕೆಲವೊಂದು ಕಡೆ ಹೋಗಿ ಮಾಡಿಲ್ಲ, ಅದನ್ನು ಅಪ್ಡೇಟ್ ಮಾಡ್ಬೋದು, ಅದನ್ನು ಆ್ಯಡ್ ಆನ್ ಮಾಡ್ಬೋದು ಅಂತ ಹೇಳಿದರು ಇವತ್ತು. ಹಾಗಾಗಿ ಈ ಒಂದು ಮರುಪರಿಶೀಲನೆಗೇನಾದರೂ ಅಸ್ತು ಅಂತಾರ ಸಿದ್ದರಾಮಯ್ಯ ಅವರು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕ್ಯಾಬಿನೆಟ್ ಮೀಟಿಂಗ್ ಇಂತ ಮುಂಚೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯ ಸಚಿವರೆಲ್ಲರೂ ಕೂಡ ಸಿ.ಎಂ. ಜೊತೆಲಿ. ಆ ಚರ್ಚೆಯಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಯಿತು, ಸಿ.ಎಂ. ಸಿದ್ದರಾಮಯ್ಯ ಅವರದಕ್ಕೆ ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡಿದ್ರು ಅಂತ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಒಕ್ಕಲಿಗ ಸೇರಿದಂತೆ ಲಿಂಗಾಯತರು ಅನೇಕ ಜನ ಈ ವರದಿಯ ಬಗ್ಗೆ ಒಂದಷ್ಟು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ 3-4 ಅವರ್ ಒಕ್ಕಲಿಗ ಶಾಸಕರು ಸಚಿವರು ಸಭೆ ಮಾಡಿದ್ದನ್ನು ಗಮನಿಸಿದಿರಿ. ಅಲ್ಲಿ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು, ನಾವು ಸಿ.ಎಂ.ಗೆ ನೇರವಾಗಿ ಮನವರಿಕೆ ಮಾಡಬೇಕು, ಕ್ಯಾಬಿನೆಟ್ನಲ್ಲಿ ಓಪನ್ ಆಗಿ ಮಾತನಾಡೋದ್ರ ಬದಲು ನಮ್ಮ ಸಮುದಾಯಕ್ಕೆ ಈ ರೀತಿಯಾದಂಥ ಅಂಕಿಅಂಶಗಳು ಮತ್ತು ಜಾತಿವಾರು ಹಂಚಿಕೆ ಮಾಡಿದಾಗ ಕಡಿಮೆ ಸಂಖ್ಯೆಗಳಾಗಿದ್ದಾವೆ, ಅದನ್ನು ಮನವರಿಕೆ ಮಾಡಿ ಇದ್ರ ಬಗ್ಗೆ ರೀಕನ್ಸಿಡರ್ ಮಾಡೋ ರೀತಿ ಅಂದರೆ ಇನ್ನೊಂದು ರೀತಿಯಾದಂಥ ವರದಿಯನ್ನು ತರಿಸ್ಕೊಳ್ಳುವಂಥದ್ದು ಅಥವಾ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಇದನ್ನು ಸರಿಪಡಿಸ್ಬೋದು ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿತ್ತು. ಯಾಕೆಂದರೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಇರೋದ್ರಿಂದ ಓಪನ್ ಆಗಿ ಯಾರೇ ಏನೇ ಮಾತನಾಡಿದ್ರು ಕೂಡ ಒಂದಷ್ಟು ಹೈಕಮಾಂಡ್ಗೆ ದೂರ ಹೋಗುತ್ತೆ ಅನ್ನೋಂಥ ಆತಂಕ ಒಕ್ಕಲಿಗ ನಾಯಕರಲ್ಲಿ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಸಿ.ಎಂ. ಅವರು ಸಿದ್ದರಾಮಯ್ಯ ಅವರನ್ನ ಮೊದಲಿಗೆ ಅಪಾಯಿಂಟ್ಮೆಂಟನ್ನು ಪಡೆದು ಸಿ.ಎಂ. ಅವ್ರಿಗೆ ಡಿ.ಸಿ.ಎಂ. ಸೇರಿದಂತೆ ಒಂದಷ್ಟು ಸಚಿವರು, ಒಕ್ಕಲಿಗ ಸಚಿವರು ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ನಮ್ಮ ಸಮುದಾಯದ ಅಭಿಪ್ರಾಯ ಹೀಗಿದೆ, ಇದನ್ನು ಯಾವ ರೀತಿಯಾಗಿ ನೀವು ಸರಿಪಡಿಸ್ತೀರ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಿ.ಎಂ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋಂಥದ್ದು. ಕ್ಯಾಬಿನೆಟ್ ಮುಗಿಲಿ, ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಮಾಡೋಣ, ಚರ್ಚೆ ಬಳಿಕ ಒಂದು ಅಂತಿಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಣ, ಯಾರಿಗೂ ಕೂಡ ಅನ್ಯಾಯ ಆಗೋದು ಬೇಡ, ಯಾರಿಗೂ ಕೂಡ ಒಂದಷ್ಟು ಆತಂಕಗಳೇನಿದೆ ಅದನ್ನೆಲ್ಲವನ್ನು ದೂರ ಮಾಡೋಣ ಅನ್ನುವಂಥದ್ದು ಒಂದಷ್ಟು ಭರವಸೆ ಕೊಟ್ಟಿರೋದ್ರಿಂದ ಎಲ್ಲರೂ ಕೂಡ ಸುಗಮವಾಗಿ ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಒಬ್ಬೊಬ್ಬರ ಅಭಿಪ್ರಾಯವನ್ನು, ಒಂದೊಂದು ಸಮುದಾಯದ ಸಚಿವರ ಅಭಿಪ್ರಾಯವನ್ನು ಆಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದಷ್ಟು 4-5 ಶಿಫಾರಸುಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಸಿ.ಎಂ. ಡಿ.ಸಿ.ಎಂ. ಕೂಡ ಬಂದು ಒಂದು ಪ್ರೆಸ್ ಮೀಟನ್ನು ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಬಹಳ ಪ್ರಮುಖವಾಗಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಯಾರೇ ಅನ್ಯಾಯ ಆದರೂ ಕೂಡ ಸಿಡಿದು ಹೇಳ್ತಾರೆ ಅನ್ನುವಂಥ ಆತಂಕ ಸರ್ಕಾರಕ್ಕೂ ಕೂಡ ಇರೋದ್ರಿಂದ ಸದ್ಯಕ್ಕೆ ಎಲ್ಲ ಸಚಿವರ ಅಭಿಪ್ರಾಯಗಳನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಆಲಿಸ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್, ಹಾಗೆ ವಿಜಯ್, ಹಾಗೆ ಚಂದ್ರು. ಹೇಳ್ತಾ ಇದ್ದೆ ಈ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಸಿ.ಎಂ. ಜೊತೆ ಚರ್ಚೆಯನ್ನು ನಡೆಸಿದ್ರು. ಸಂಪುಟ ಸಭೆಗೂ ಮುನ್ನ ಚರ್ಚೆಯನ್ನು ನಡೆಸಿದ್ದು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು. ಜೊತೆಗೆ ಒಕ್ಕಲಿಗ ಸಚಿವರು ಕೂಡ ಇದ್ದರು. ಮಹತ್ವದ ಚರ್ಚೆ ನಡೆಯುತ್ತೆ ಸಿ.ಎಂ. ಸಿದ್ದರಾಮಯ್ಯ ಅವರ ಜೊತೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು. ಮೊನ್ನೆ ಸಭೆ ಆಯ್ತಲ್ಲ, ಆ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಂಡ್ರು, ನಿನ್ನೆ ಏನೆಲ್ಲ ಚರ್ಚೆಗಳಾಯಿತು ಅದರ ಬಗ್ಗೆ ತಿಳಿಸಿದ್ದಾರೆ. ನೋಡಿ, ನಮ್ಮ ಸಮುದಾಯದ ಗಣತಿ ಪುನರ್ ಪರಿಶೀಲನೆ ಆಗಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಬೇಕು ಇದನ್ನು ಅಕ್ಸೆಪ್ಟ್ ಮಾಡ್ತಾರಾ ಸಿದ್ದರಾಮಯ್ಯ ಅವರು ಅಂತ. ಇದೆಲ್ಲದರ ನಡುವೆ ಕುತೂಹಲ ಅನ್ನುವಂತೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಮಾತಾಡುವಂಥ ಸಂದರ್ಭದಲ್ಲಿ ರಿಪಬ್ಲಿಕನಕ್ಕೆ ಹೌದು ಕೆಲವೊಂದು ಕಡೆ ಹೋಗಿ ಮಾಡಿಲ್ಲ, ಅದನ್ನು ಅಪ್ಡೇಟ್ ಮಾಡ್ಬೋದು, ಅದನ್ನು ಆ್ಯಡ್ ಆನ್ ಮಾಡ್ಬೋದು ಅಂತ ಹೇಳಿದರು ಇವತ್ತು. ಹಾಗಾಗಿ ಈ ಒಂದು ಮರುಪರಿಶೀಲನೆಗೇನಾದರೂ ಅಸ್ತು ಅಂತಾರ ಸಿದ್ದರಾಮಯ್ಯ ಅವರು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕ್ಯಾಬಿನೆಟ್ ಮೀಟಿಂಗ್ ಇಂತ ಮುಂಚೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯ ಸಚಿವರೆಲ್ಲರೂ ಕೂಡ ಸಿ.ಎಂ. ಜೊತೆಲಿ. ಆ ಚರ್ಚೆಯಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಯಿತು, ಸಿ.ಎಂ. ಸಿದ್ದರಾಮಯ್ಯ ಅವರದಕ್ಕೆ ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡಿದ್ರು ಅಂತ?
ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಒಕ್ಕಲಿಗ ಸೇರಿದಂತೆ ಲಿಂಗಾಯತರು ಅನೇಕ ಜನ ಈ ವರದಿಯ ಬಗ್ಗೆ ಒಂದಷ್ಟು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ 3-4 ಅವರ್ ಒಕ್ಕಲಿಗ ಶಾಸಕರು ಸಚಿವರು ಸಭೆ ಮಾಡಿದ್ದನ್ನು ಗಮನಿಸಿದಿರಿ. ಅಲ್ಲಿ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು, ನಾವು CMಗೆ ನೇರವಾಗಿ ಮನವರಿಕೆ ಮಾಡಬೇಕು, ಕ್ಯಾಬಿನೆಟ್ನಲ್ಲಿ ಓಪನ್ ಆಗಿ ಮಾತನಾಡೋದ್ರ ಬದಲು ನಮ್ಮ ಸಮುದಾಯಕ್ಕೆ ಈ ರೀತಿಯಾದಂಥ ಅಂಕಿಅಂಶಗಳು ಮತ್ತು ಜಾತಿವಾರು ಹಂಚಿಕೆ ಮಾಡಿದಾಗ ಕಡಿಮೆ ಸಂಖ್ಯೆಗಳಾಗಿದ್ದಾವೆ, ಅದನ್ನು ಮನವರಿಕೆ ಮಾಡಿ ಇದ್ರ ಬಗ್ಗೆ ರೀಕನ್ಸಿಡರ್ ಮಾಡೋ ರೀತಿ ಅಂದರೆ ಇನ್ನೊಂದು ರೀತಿಯಾದಂಥ ವರದಿಯನ್ನು ತರಿಸ್ಕೊಳ್ಳುವಂಥದ್ದು ಅಥವಾ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಇದನ್ನು ಸರಿಪಡಿಸ್ಬೋದು ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿತ್ತು. ಯಾಕೆಂದರೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಇರೋದ್ರಿಂದ ಓಪನ್ ಆಗಿ ಯಾರೇ ಏನೇ ಮಾತನಾಡಿದ್ರು ಕೂಡ ಒಂದಷ್ಟು ಹೈಕಮಾಂಡ್ಗೆ ದೂರ ಹೋಗುತ್ತೆ ಅನ್ನೋಂಥ ಆತಂಕ ಒಕ್ಕಲಿಗ ನಾಯಕರಲ್ಲಿ ಇದ್ದೇ ಇದೆ. ಆ ನಿಟ್ಟಿನಲ್ಲಿ CM ಅವರು ಸಿದ್ದರಾಮಯ್ಯ ಅವರನ್ನ ಮೊದಲಿಗೆ ಅಪಾಯಿಂಟ್ಮೆಂಟನ್ನು ಪಡೆದು CM ಅವ್ರಿಗೆ DCM ಸೇರಿದಂತೆ ಒಂದಷ್ಟು ಸಚಿವರು, ಒಕ್ಕಲಿಗ ಸಚಿವರು ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ನಮ್ಮ ಸಮುದಾಯದ ಅಭಿಪ್ರಾಯ ಹೀಗಿದೆ, ಇದನ್ನು ಯಾವ ರೀತಿಯಾಗಿ ನೀವು ಸರಿಪಡಿಸ್ತೀರ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ CM ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋಂಥದ್ದು. ಕ್ಯಾಬಿನೆಟ್ ಮುಗಿಲಿ, ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಮಾಡೋಣ, ಚರ್ಚೆ ಬಳಿಕ ಒಂದು ಅಂತಿಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಣ, ಯಾರಿಗೂ ಕೂಡ ಅನ್ಯಾಯ ಆಗೋದು ಬೇಡ, ಯಾರಿಗೂ ಕೂಡ ಒಂದಷ್ಟು ಆತಂಕಗಳೇನಿದೆ ಅದನ್ನೆಲ್ಲವನ್ನು ದೂರ ಮಾಡೋಣ ಅನ್ನುವಂಥದ್ದು ಒಂದಷ್ಟು ಭರವಸೆ ಕೊಟ್ಟಿರೋದ್ರಿಂದ ಎಲ್ಲರೂ ಕೂಡ ಸುಗಮವಾಗಿ ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಒಬ್ಬೊಬ್ಬರ ಅಭಿಪ್ರಾಯವನ್ನು, ಒಂದೊಂದು ಸಮುದಾಯದ ಸಚಿವರ ಅಭಿಪ್ರಾಯವನ್ನು ಆಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದಷ್ಟು 4-5 ಶಿಫಾರಸುಗಳನ್ನು ಮಾಡುವಂಥ ಸಾಧ್ಯತೆ ಇದೆ. CM DCM ಕೂಡ ಬಂದು ಒಂದು ಪ್ರೆಸ್ ಮೀಟನ್ನು ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಬಹಳ ಪ್ರಮುಖವಾಗಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಯಾರೇ ಅನ್ಯಾಯ ಆದರೂ ಕೂಡ ಸಿಡಿದು ಹೇಳ್ತಾರೆ ಅನ್ನುವಂಥ ಆತಂಕ ಸರ್ಕಾರಕ್ಕೂ ಕೂಡ ಇರೋದ್ರಿಂದ ಸದ್ಯಕ್ಕೆ ಎಲ್ಲ ಸಚಿವರ ಅಭಿಪ್ರಾಯಗಳನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಆಲಿಸ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್, ಹಾಗೆ ವಿಜಯ್, ಹಾಗೆ ಚಂದ್ರು. ಹೇಳ್ತಾ ಇದ್ದೆ, ಈ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆ DCM DK ಶಿವಕುಮಾರ್ ಅವರು ಹೋಗಿ CM ಜೊತೆ ಚರ್ಚೆಯನ್ನು ನಡೆಸಿದ್ರು. ಸಂಪುಟ ಸಭೆಗೂ ಮುನ್ನ ಚರ್ಚೆಯನ್ನು ನಡೆಸಿದ್ದು DCM DK ಶಿವಕುಮಾರ್ ಅವರು. ಜೊತೆಗೆ ಒಕ್ಕಲಿಗ ಸಚಿವರು ಕೂಡ ಇದ್ದರು. ಮಹತ್ವದ ಚರ್ಚೆ ನಡೆಯುತ್ತೆ CM ಸಿದ್ದರಾಮಯ್ಯ ಅವರ ಜೊತೆ DCM DK ಶಿವಕುಮಾರ್ ಅವರು ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು. ಮೊನ್ನೆ ಸಭೆ ಆಯ್ತಲ್ಲ, ಆ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಂಡ್ರು, ನಿನ್ನೆ ಏನೆಲ್ಲ ಚರ್ಚೆಗಳಾಯಿತು ಅದರ ಬಗ್ಗೆ ತಿಳಿಸಿದ್ದಾರೆ. ನೋಡಿ, ನಮ್ಮ ಸಮುದಾಯದ ಗಣತಿ ಪುನರ್ ಪರಿಶೀಲನೆ ಆಗಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಬೇಕು ಇದನ್ನು ಅಕ್ಸೆಪ್ಟ್ ಮಾಡ್ತಾರಾ ಸಿದ್ದರಾಮಯ್ಯ ಅವರು ಅಂತ. ಇದೆಲ್ಲದರ ನಡುವೆ ಕುತೂಹಲ ಅನ್ನುವಂತೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಮಾತಾಡುವಂಥ ಸಂದರ್ಭದಲ್ಲಿ ರಿಪಬ್ಲಿಕನಕ್ಕೆ ಹೌದು ಕೆಲವೊಂದು ಕಡೆ ಹೋಗಿ ಮಾಡಿಲ್ಲ, ಅದನ್ನು ಅಪ್ಡೇಟ್ ಮಾಡ್ಬೋದು, ಅದನ್ನು ಆ್ಯಡ್ ಆನ್ ಮಾಡ್ಬೋದು ಅಂತ ಹೇಳಿದರು ಇವತ್ತು. ಹಾಗಾಗಿ ಈ ಒಂದು ಮರುಪರಿಶೀಲನೆಗೇನಾದರೂ ಅಸ್ತು ಅಂತಾರ ಸಿದ್ದರಾಮಯ್ಯ ಅವರು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕ್ಯಾಬಿನೆಟ್ ಮೀಟಿಂಗ್ ಇಂಥ ಮುಂಚೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯ ಸಚಿವರೆಲ್ಲರೂ ಕೂಡ CM ಜೊತೆಲಿ. ಆ ಚರ್ಚೆಯಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಯಿತು, CM ಸಿದ್ದರಾಮಯ್ಯ ಅವರದಕ್ಕೆ ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡಿದ್ರು ಅಂತ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಒಕ್ಕಲಿಗ ಸೇರಿದಂತೆ ಲಿಂಗಾಯತರು ಅನೇಕ ಜನ ಈ ವರದಿಯ ಬಗ್ಗೆ ಒಂದಷ್ಟು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ 3-4 ಅವರ್ ಒಕ್ಕಲಿಗ ಶಾಸಕರು ಸಚಿವರು ಸಭೆ ಮಾಡಿದ್ದನ್ನು ಗಮನಿಸಿದಿರಿ. ಅಲ್ಲಿ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು,